ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರೋದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅಪ್ಡೇಟ್ಸ್ನ ಎಲ್ಲೂ ಕೂಡ ಮಿಸ್ ಮಾಡೋಕೆ ಹೋಗ್ಬಿಡಿ, ಯಾಕೆಂದ್ರೆ ಪ್ರತಿಯೊಂದು ಅಪ್ಡೇಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಅದ ವಿಡಿಯೋ. ಡಿ-ಬಾಸ್ ಅವರ ಮೂವೀಸ್ ಬಗ್ಗೆನೇ ಮಾತಾಡೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಶೂಟಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂವಿಯ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ಆದರೆ ವೈಷ್ಣವ ಸ್ಟುಡಿಯೋಸ್ ಇಂದ ಆಗಿರುವಂಥದ್ದಲ್ಲ. ಯಾಕೆಂದ್ರೆ ನಾನು ವೈಷ್ಣವ್ ಸ್ಟುಡಿಯೋಸ್ ಅಂತಾನೆ ಹುಡುಕ್ತೆ, ಅಲ್ಲಿ ವೈಷ್ಣವ್ ಸ್ಟುಡಿಯೋಸ್ ಅಂತಾನೆ ಬರ್ದಿತ್ತು. ಅದನ್ನ ಕ್ಲಿಕ್ ಮಾಡಿದಾಗ ಡೆವಿಲ್ ದ ಹೀರೋ ಅಂತ ಹೋಗಿತ್ತು. ನನಗಿಲ್ಲ ಏನು ಅನಿಸ್ತಿದೆ ಅಂತಂದ್ರೆ, ಏನಾದ್ರು ವೈಷ್ಣವ್ ಸ್ಟುಡಿಯೋಸ್ ಏನಾದ್ರು ಬ್ಯಾಕ್ಔಟ್ ಆದ್ರ ಪರವಾಗಿಲ್ಲ, ಯಾಕೆಂದ್ರೆ ಪ್ರೊಡ್ಯೂಸ್ ಮಾಡೋದಕ್ಕೆ ದುಡ್ಡಿಲ್ದಲ್ಲೇ ಏನು ಕಮ್ಮಿ ಏನೂ ಆಗಿಲ್ಲ. ಯಾಕೆಂದ್ರೆ ಡಿ-ಬಾಸ್ ಅವರ ಸಿನಿಮಾ ಆಗಿರುವಂಥದ್ದು. ಅಪ್ಕಮಿಂಗ್ ಹೈದರಾಬಾದ್ ಪ್ರಾಜೆಕ್ಟ್ಸ್ ಮೇಲೇನೆ D58 ಇದೆ, KVN ಪ್ರಾಜೆಕ್ಟ್ಸ್ ಇದೆ. ಅದಾದ್ಮೇಲೆ ತುಂಬ ಪ್ರಾಜೆಕ್ಟ್ಸ್ ಈ ಥರ ಬಾಕಿ ಇರಬೇಕಾದ್ರೆ ಬ್ಯಾಕ್ಔಟ್ ಆದ್ರ ಅಂತ ಒಂದು ಡೌಟ್ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕನ್ಫರ್ಮ್ ಆಗಿ ಹೇಳ್ತಿರುವಂಥದ್ದಲ್ಲ. ಬಟ್ ಹಾಗೇನೆ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಡೆವಿಲ್ ದ ಹೀರೋ ಅಂತಲೇ ಚೇಂಜ್ ಆಗಿದೆ. ಆ್ಯಂಡ್ ವಿ ಆರ್ ಓಕೆ ವಿತ್ ದಟ್, ನಮಗೇನು ಪ್ರಾಬ್ಲಮ್ ಏನಿಲ್ಲ. ಹೀಗೆ ಇರುವಂಥದ್ದು ಏನಂತಂದರೆ, ಪ್ರಾಜೆಕ್ಟ್ ಯಾವುದು, ಹೈದರಾಬಾದ್ ಪ್ರಾಜೆಕ್ಟ್ ಯಾವುದು ಅಂತ ಯೋಚನೆ ಮಾಡ್ತಿದ್ವಿ. ಅಂದರೆ ಡೆವಿಲ್ ಆಗಿದ ತಕ್ಷಣ D58 ಅಲ್ಲ, KVN ಪ್ರೊಡಕ್ಷನಿಂದ ಬರ್ತಿರುವಂಥ ಸಿನಿಮಾ ಅಲ್ಲ, ಅದು ಹೈದರಾಬಾದಿಂದ ಅಂತ ಎಲ್ಲರೂ ಹೇಳೈತೀನಿ. ನಾನು ಅಫ್ಕೋರ್ಸ್ ಇನ್ನು ಡಿ-ಬಾಸ್ ಅವರೇನೆ ಕನ್ಫರ್ಮ್ ಮಾಡೋದಕ್ಕೆ ಬಾಕಿ ಅಂತ ಹೇಳ್ಬೋದು, ಅಥವಾ ಪ್ರೊಡಕ್ಷನ್ ಹೌಸಿಂದ ಕನ್ಫರ್ಮ್ ಮಾಡೋದಕ್ಕೆ ಬಾಕಿ. SVCC ಅಂತ ಹೇಳ್ಬಿಟ್ಟು ಒಂದು ಪ್ರೊಡಕ್ಷನ್ ಇದೆ. ಅಂದರೆ ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು, ಕರ್ಣ ಅವರು ಹೇಳಿರುವಂಥ ಪ್ರಕಾರ, ಬಸ್ ನ್ಯೂಸ್ ಪ್ರಕಾರ ಇರುವಂಥದ್ದು, ಬಸ್ ರಿಪೋರ್ಟ್ಸ್ ಹೇಳೋಕ್ಕಾಗುವಂಥದ್ದು ನನಗೆ SVCC ಅನ್ನೋ ಪ್ರೊಡಕ್ಷನಿಂದ ಬರ್ತಾ ಇದೆ. ಅದರಲ್ಲೂ ಕೂಡ ಶ್ರೀಕಾಂತ್ ಅಡ್ಡಾಳ ಅನ್ನೋರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಇಲ್ಲಿ ಕನ್ಫರ್ಮೇಶನ್ ಯಾಕೆ ಕೊಡೋಕ್ಕಾಗ್ತಿಲ್ಲ ಅಂದರೆ, ಇದೊಂದು ಬಸ್ ರಿಪೋರ್ಟ್ ಆಗಿರುವಂಥದ್ದು. ನೀವೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದ್ರೆ ಇಲ್ಲಿ ಆಕ್ಚುಲ್ ಆಗಿ ಬಸ್ ರಿಪೋರ್ಟ್ ಇರುವಂಥದ್ದು ಏನಂತಂದ್ರೆ, ಈಗ ಡೈರೆಕ್ಟರ್ ಏನಿದಾರಲ್ಲ ಅದು ಶ್ರೀಕಾಂತ್ ಅವ್ರು ಮಾಡ್ತಿರಂತೆ. SVCC ಪ್ರೊಡಕ್ಷನ್ ಆಲ್ಮೋಸ್ಟ್ ಕನ್ಫರ್ಮ್ ಆಗೋಗಿದೆ, ಅದು ಅಪ್ಕಮಿಂಗ್ ಡೇಸ್ ಅಲ್ಲಿ ನಮಗೆ ಗೊತ್ತಾಗುವಂಥದ್ದು. ಬಗೀರಾ ಟ್ರೆಂಡಿಂಗ್ ನಂಬರ್ 1 ಅಲ್ಲಿ ಇದೆ. ಯಾಕೆಂದ್ರೆ ಯಾರು ರಿಯಲೈಸ್ ಮಾಡಿರ್ಲಿಲ್ಲ ಇದನ್ನ ಥಿಯೇಟ್ರಿಗೆ ಹೋಗಿ ನೋಡ್ಬೇಕಾಗಿರೋಂಥ ಸಿನಿಮಾ ಅಂತ. ಯಾವಾಗ ಅವರು OTT ಅಲ್ಲಿ ನೋಡ್ತಾರೆ ಅವಾಗ ಗೊತ್ತಾಗುತ್ತೆ ಇದು ನಂಬರ್ 1 ಪೊಸಿಷನ್ ಅಲ್ಲಿ ಇರಬೇಕಾಗಿರುವಂಥ ಸಿನಿಮಾ ಅಂತ. ಆ್ಯಂಡ್ ಪರ್ಸನಲಿ ನನಗೆ ಯಾಕೆ ಫೇವ್ರೇಟ್ ಅಂತಂದ್ರೆ, ನಾನು ಕೂಡ ರಿಸೆಂಬಲೆನ್ಸ್ ಇದೆ, ನಾನು ಬರ್ದಿರುವಂಥ ಸ್ಟೋರಿಗೂ ಕೂಡ ರಿಸೆಂಬಲೆನ್ಸ್ ಇದೆ. ಆ್ಯಂಡ್ ಟು ಬಿ ಹಾನೆಸ್ಟ್, ಈ ಥರನೇ ಬೇಕಾಗಿರುವಂಥದ್ದು ಒಂದು ಲಾಜಿಕಲಿ ಒಂದು ಸಿನಿಮಾ. ಅಂದರೆ ಸೂಪರ್ ಹೀರೋ ಹೇಗಾಗಕ್ಕೆ ಸಾಧ್ಯ ಇದೆಯೋ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅಲ್ವಾ ಐರನ್ ಮ್ಯಾನ್ ಕೂಡ ಫೇಮಸ್ ಆಗಿರುವಂಥದ್ದು. ಓಕೆ, ಈಗ 3ನೇ ಅಪ್ಡೇಟ್ ಬಂದು ಕರಾವಳಿ ಪ್ರೋಮೋನ ನಾನು ನೋಡಿದೆ. ಟು ಬಿ ಹಾನೆಸ್ಟ್ ನನಗೆ ತುಂಬಾ ಖುಷಿ ಆಯಿತು. ಅಂದರೆ ಆ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಪಿಶಾಚಿ ಅನ್ನೋದು, ಅದು ಅತಿ ಆಸೆಗೆ ಗುರುತಿಸೋವಂಥದ್ದು. ಸೊ ನನಗೆ ತುಂಬಾ ಖುಷಿ ಆಯಿತು. ಅಂದರೆ ಆ ಟೀಸರ್, ಅಂದರೆ ಪ್ರಜ್ವಲ್ ದೇವರಾಜ್ ಅವರ ಕಂಬ್ಯಾಕ್ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಟು ಬಿ ಹಾನೆಸ್ಟ್ ಈ ಒಂದು ಮೂವಿ ಸತ್ಯವಾಗ್ಲೂ ಒಂದು ಕಂಬ್ಯಾಕ್ ಕೊಟ್ಟೇ ಕೊಡುತ್ತೆ. ಏನು ಮಾಡಬೇಕು ಅಂತ ಅವರು ತಲೆಯಲ್ಲಿ ಇದೆಯಲ್ಲ ಅದು ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಶ್ರದ್ಧೆ ಇದೆಯಲ್ಲ ಅದೇ ಈ ಮೂವಿಯ ಸಕ್ಸಸ್ ಆಗುವಂಥದ್ದು. ಓಕೆ, ಈಗ ಟಾಕ್ಸಿಕ್ ಅಪ್ಡೇಟ್ ಬಂದು ಅವರೇ ಒಂದು ಬರ್ಡೇಗೆ ಒಂದು ಅನೌನ್ಸ್ಮೆಂಟ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಟಾಕ್ಸಿಕ್ ವಿಷಯದಲ್ಲಿ ಇನ್ನು ಮಾಡ್ತೀನಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ಮಾತಾಡ್ಕೊಂಡ್ಬಿಡ್ತೀನಿ. ಬರ್ಡೇ ಅಂದರೆ ದೊಡ್ಡದಾಗಿ ಗ್ರ್ಯಾಂಡ್ ಆಗಿರುವಂಥದ್ದು ಏನು ಬೇಕಾಗಿಲ್ಲ, ಸಣ್ಣದಾಗಿ. ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಕಾನ್ಸೆಪ್ಟಲ್ಲಿ ಲೈಕ್ ಜನರಿಗೆ ಒಳ್ಳೇದು ಆಗೋ ರೀತಿಲಿ ಏನಾದ್ರು ಒಂದು ಮಾಡೋಣ ಅಂತ. ಆ್ಯಂಡ್ ಅದಲ್ಲದೆ ಒಂದು ಸ್ಟ್ರಾಂಗೆಸ್ಟ್ ಗೆಸ್ಚರ್ ಇರುವಂಥದ್ದೇನೆ ಒಂದು ಸಿನಿಮಾ ಬಗ್ಗೆ ಆಗಿರುವಂಥದ್ದು, ಟಾಕ್ಸಿಕ್ ಸಿನಿಮಾ ಬಗ್ಗೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುವಂಥದ್ದು, January 8ಗೆ ನಮಗೆ ಒಂದು ಲಾಂಗೆಸ್ಟ್ ಗ್ಲಿಂಪ್ಸ್ನ ನಾವು ನೋಡೋಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಹೇಳೋದಾದ್ರೆ ಅದರ ಅನೌನ್ಸ್ಮೆಂಟು 3ನೇ ತಾರೀಕು ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಡಿಕೋಡ್ ಮಾಡಿಬಿಟ್ಟು, ಇದು ಕೂಡ ಒಂದು ಏನಂತಾರೆ ಬಸ್ ರಿಪೋರ್ಟ್ ಪ್ರಕಾರ ಮಾಡ್ತಿರುವಂಥದ್ದು, ಒಂದು ಡಿಕೋಡ್ ಮಾಡೋ ರೀತಿ. ಅಂದ್ರೆ ಡ್ರ್ಯಾಗನ್ ರೀತಿ ಒಂದು ಸಿಂಬಲೈಸ್ ನ ಅವರ ಸ್ಟೋರಿಲಿ ಹಾಕಿದ್ರಲ್ಲ, ಈ ತರ ಅನೌನ್ಸ್ಮೆಂಟ್ ಮಾಡೋ ರೀತಿ. ಅಂಡ್ ಟು ಬಿ ಆನೆಸ್ಟ್, January 8ಗೆ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ನೋಡೋಕೆ ಸಿಗೋ ಅಂತ ಏನು ವಿಷನರಿ ಆಗಿ ಅವ್ರು ಪ್ಲಾನ್ ಮಾಡಿರುವಂತ ಯುನೀಕ್ ವೇ, ಆ ಕಾನ್ಸೆಪ್ಟ್ ಏನಿದೆಯಲ್ಲ, ನೀವದು ವಿಟ್ನೆಸ್ ಮಾಡುವಂಥದ್ದು January 8ಗೆ ಆಗಿರುವಂಥದ್ದು. ಅಫ್ಕೋರ್ಸ್ ಟ್ರೈಲರ್ ಅಂತ ಬಂದಾಗ ಇನ್ನು ಅದು ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಈಗ ಮಲಯಾಳಂ ಇಂಡಸ್ಟ್ರಿ ಕಡೆಯಿಂದ ಮಾರ್ಕೋ ಅನ್ನೋ ಒಂದು ಸಿನಿಮಾ ಬಂದಿದೆ. ಯಾವ ರೀತಿ ನೋಡಿ ಮಲಯಾಳಂ ಇಂಡಸ್ಟ್ರಿ ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೂಡ ಕೊಡ್ತಾ ಇದ್ದಾರೆ. ಇದು ಖುಷಿ ಆಗುತ್ತೆ. ಮಲಯಾಳಂ ಇಂಡಸ್ಟ್ರಿ ಅವರಿಗೆ ಮೇನ್ಲಿ ಅವ್ರ ಎಕ್ಸಾಂಪಲ್ ಸೆಟ್ ಮಾಡೋದು ಜಾಸ್ತಿ ಖರ್ಚು ಮಾಡಿ ಅಲ್ಲ, ಅವ್ರದ್ದು ಮೇನ್ಲಿ ಫೋಕಸ್ ಮಾಡುವಂಥದ್ದು ಸ್ಟೋರಿ ಬೇಸ್ಡ್ ಆಗಿರುವಂಥದ್ದು. ಸೊ ಇದು ನೀವು ಅನ್ಕೋಬಹುದು, ಯಾಕೆ ಇದು ಕನ್ನಡದಲ್ಲಿ ವರ್ಕ್ ಆಗಲ್ವ? ವರ್ಕ್ ಆಯ್ತಲ್ಲ. ಶಾಕಾಹಾರಿ ಕೂಡ ಮೇನ್ಲಿ ಸ್ಟೋರಿ ಬೇಸ್ಡ್ ಫೋಕಸ್ ಇರುವಂತ ಸಿನಿಮಾ, UI ಕೂಡ ಸ್ಟೋರಿ ಬೇಸ್ಡ್ ಫೋಕಸ್ ಇರುವಂತ ಸಿನಿಮಾ. ಯಾಕೆ ಇದೆಲ್ಲ ಸಕ್ಸಸ್ ಆಗ್ಲಿಲ್ವಾ? ಈ ತರ ಸಿನಿಮಾ ಮಾಡಿದ್ರೆ ಅಫ್ಕೋರ್ಸ್ ಸಕ್ಸಸ್ ಆಗೇ ಆಗುತ್ತೆ. ದೊಡ್ಡ ಬಜೆಟ್ ಬೇಕು ಅಂತ ಏನಿಲ್ಲ ಅನ್ನೋದು ಈ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡ್ತಿರುವಂತದ್ದೇ ಮಲಯಾಳಂ ಇಂಡಸ್ಟ್ರಿ ಅವರು. ಅಂಡ್ ಈಗ ಕನ್ನಡ ಕೂಡ ಒಂದು ಸೆಟ್ ಮಾಡ್ತಾ ಇದೆ. ಅಂಡ್ ಪಿಜ್ಜಾ ಕಿಂಗ್ ಅಂತಾನೆ ಹೇಳ್ಬೋದು ಡೈರೆಕ್ಟರ್ಸ್ ನ. ಅಂದ್ರೆ ಅವ್ರ ಯುನೀಕ್ ವೇ ಇದೆ, ಅದನ್ನ ಯಾರು ಕಾಪಿನೂ ಕೂಡ ಮಾಡೋದಕ್ಕಾಗಲ್ಲ. ಓಕೆ, ಈಗ ಮ್ಯಾಕ್ಸ್ ಬಗ್ಗೆ ಹೇಳೋದಾದ್ರೆ ಮ್ಯಾಕ್ಸಿಮಮ್ ಹಿಟ್ ಅಲ್ಲೇ ನಡೀತಾ ಇದೆ ಗುರು. ರಾಜಮೌಳಿ ಅವರು ಕೂಡ ವಿಶ್ ಮಾಡಿದ್ರು. ಅಫ್ಕೋರ್ಸ್ ಅವ್ರ ಜೊತೆ ಒಂದು ದೊಡ್ಡ ಹಿಟ್ ನ ಕೊಟ್ಟು ಅಂತವ್ರು ಈಗ ಸಿನಿಮಾದಿಂದ.
ಅಫ್ಕೋರ್ಸ್ ಈಗ ಹೀರೋನ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನಾನು ಇವ್ರ ದೊಡ್ಡ ಫ್ಯಾನ್. ಆದ್ರೆ ನಾನು ಈಗ ಸಿನಿಮಾ ಇಷ್ಟಪಟ್ಟಿದ್ದೇನೆ ಅದು ಸುದೀಪ್ ಅವರ ಕಿಲ್ಲಿಂಗ್ ಆಕ್ಟಿಂಗ್ ಆಗಿರುವಂತದ್ದು. ಏನಂತೀರಾ? ಅಫ್ಕೋರ್ಸ್ ಮೇನ್ ಕಾನ್ಸೆಪ್ಟ್ ಇದ್ದಿದ್ದ ಈಗ ಆಗಿರುವಂತದ್ದು. ಆದ್ರೆ ಆ ಈಗ ಜೊತೆ ಆಟ ಆಡಿದ್ ಯಾರು ಗುರು? ಸುದೀಪ್ ಬರ್ತಾನೆ. ಅಂದ್ರೆ ಆ ರೀತಿ ಆಕ್ಟಿಂಗ್ ನನಗೆ ಈಗಲೂ ಶಾಕ್ ಆಗುತ್ತೆ. ಅಲ್ಲೊಂದು ನೊಣನೇ ಇಲ್ಲ ಇದೆ ಅನ್ನೋ ರೀತಿಲಿ ಆಕ್ಟ್ ಮಾಡುವಂಥದ್ದು ಅದು ಚಿಕ್ಕ ವಿಷಯ ಆಗಿರುವಂತದ್ದಲ್ಲ. ಸೊ ಅವರು ಕೂಡ ವಿಶ್ ಮಾಡಿದ್ದಾರೆ ಅಂಡ್ ಮ್ಯಾಕ್ಸಿಮಮ್ ಹಿಟ್ ಅಲ್ಲಿ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ಒಂದು ಕಾಂಟ್ರವರ್ಷಿಯಲ್ ಆಗಿ ಒಂದು ಏನು ಕ್ವಶನ್ ಕೇಳಬೇಕಾದ್ರೆ ಟಾಂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಟಾಂಟ್ ಮಾಡಿರುವಂತದ್ದು ಧ್ರುವ ಸರ್ಜಾ ಅವರಿಗೆ ಆಗಿರುವಂತದ್ದು. ಯಾವತ್ತೂ ಕೂಡ ಕೆಳಗಡೆ ಒಬ್ರು ಆಕ್ಟರ್ ಕೆಳಗಡೆ ಬಿದ್ದಾಗ ಅವ್ರನ್ನ ಟಾಂಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲರೂ ಸೇರಿದ್ರೇನೆ ಒಂದು ಕನ್ನಡ ಇಂಡಸ್ಟ್ರಿ ಆಗುವಂತದ್ದು ಅಂತ ಬಿಡಿಸಿ ಹೇಳಿದ್ದಾರೆ ಗುರು. ಹೀಗೆ ನನಗೆ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ನಾನ್ ಫ್ಯಾನ್ ಆಗ್ತಿದ್ದೀನಿ ಗುರು ಸುದೀಪ್ ಅವರಿಗೆ. ಆ ರೀತಿ ಯಾರು ಮಾತಾಡಲ್ಲ, ಆಕ್ಚುಲಿ ಓಪನ್ ಆಗಿ ಯಾರು ಮಾತಾಡಲ್ಲ. ಆ ರೀತಿ ಇವ್ರು ಮಾತಾಡ್ಬೇಕಾದ್ರೆ ನಾನು ಫ್ಯಾನ್ ಆಗ್ತಾ ಇದ್ದೀನಿ ಈ ವಿಷಯಕ್ಕೇನೆ. ಅಂಡ್ ಪರ್ಟಿಕ್ಯುಲರ್ಲಿ ಈ ವಿಷಯ ಮಾತ್ರ ಅಲ್ಲ, ಹೀಗೇನೆ ಇರ್ಬೇಕಾದ್ರೆ ಡಿ ಬಾಸ್ ಅವರು ಕಾಟರ ಸಿನಿಮಾ ಕೊಟ್ಟರು 2023 ಎಂಡ್ ಅಲ್ಲಿ. ಸಿನಿಮಾನೇ ಬರ್ತಾ ಇರ್ಲಿಲ್ಲ ಅನ್ನೋ ಟೈಮಲ್ಲಿ ಒಂದು ಮ್ಯಾಕ್ಸಿಮಮ್ ಹಿಟ್ ಜೊತೆ ಕೊಟ್ಟಿದ್ದೆ ಕಾಟರ ಆಗಿತ್ತು. ಹೀಗಿರ್ಬೇಕಾದ್ರೆ 2024 ಸೇವಿಯರ್ ಆಗಿ ಬಂದಿರುವಂತದ್ದೇ ಅಂದ್ರೆ ಭಗೀರ ನನ್ನ ಪರ್ಸನಲ್ ಫೇವ್ರೇಟ್ ಆಗಿರುವಂತದ್ದು. ಅದ್ರ ಬಗ್ಗೆ ಮಾತಾಡೋಗಿಲ್ಲ. ಹಾಗೇನೆ ಇಯರ್ ಎಂಡ್ ಅಲ್ಲಿ ಕನ್ನಡ ಸಿನಿಮಾ ಬಗ್ಗೆ ಯಾರು ಬೆರಳೆತ್ತಿ ತೋರಿಸ್ಬಾರ್ದು ಏನ್ ಗುರು ಒಂದ್ ಸಿನಿಮಾ ಇಲ್ಲ ಅನ್ನೋ ರೀತಿ. ಆ ರೀತಿ ಒಂದು ಮ್ಯಾಕ್ಸಿಮಮ್ ಹಿಟ್ ನ ಕೊಟ್ಟು ಮ್ಯಾಕ್ಸ್ ಸಿನಿಮಾ ನಮ್ಮ 2024 ಒಂದು ಬೆಸ್ಟ್ ಸಿನಿಮಾ ಅಂತಾನೆ ಉಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ನನಗೆ ತುಂಬಾನೇ ಇಷ್ಟ ಆಗಿರುವಂತದ್ದು. ಅಂಡ್ ನಾನು ಆ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ ಗುರು. ನಾನು ನೋಡಿದೀನಿ, ರೀಸೆಂಟ್ ಆಗಿ ನೋಡಿರುವಂತದ್ದು. ಅಂಡ್ ಒಂದ್ ನೈಟ್ ನ ಸ್ಟೋರಿ ಅಲ್ದೇನೆ ಟು ಬಿ ಆನೆಸ್ಟ್ ಎಲ್ಲರೂ ಹೇಳ್ತಿರೋದೇ ಇದಕ್ಕೊಂದು ಸೀಕ್ವೆಲ್ ಇರ್ಬೇಕಿತ್ತು. ಯಾಕೆ ಅವರು ಸಸ್ಪೆಂಡ್ ಆದ್ರು ಅನ್ನೋದೊಂದು ಸೀಕ್ವೆಲ್ ಇರ್ಬೇಕಿತ್ತು ಅಂತ ಎಲ್ಲರೂ ಹೆದರ್ಸಿದ್ರೆ, ಬಿಲ್ಡಪ್ ಕೊಡ್ತಿದ್ರೆ. ಅವ್ರು ಸಣ್ಣ ಯಾಕೆ ಸಸ್ಪೆಂಡ್ ಆದ್ರು ಗೊತ್ತಾ ಅಂತ ಬಂದಿದ ತಕ್ಷಣನೇ ಆಕ್ಷನ್ ತಗೊಂಡ್ಬಿಟ್ಟು 2 ಜನ ಒಳಗಡೆ ಹಾಕ್ತಾರಲ್ಲ, ಎಷ್ಟೇ ಅಹಂಕಾರದೇ ಇದ್ದೀನೋ ಅಹಂಕಾರ ಎಲ್ಲ ಕಳ್ಕೊಂತಾರೆ ಸ್ಟೇಷನ್ ಇರೋರು. ಇದೆಲ್ಲ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಅಂಡ್ ಟು ಬಿ ಆನೆಸ್ಟ್ ಆ ಹೀರೋಯಿನ್ ಇದೆಯಲ್ಲ ಅದು ಮ್ಯಾಕ್ಸಿಮಮ್ ಮಾಸೇನೆ ಆಗಿರುವಂತದ್ದು. ಅಂದ್ರೆ ಆಕ್ಚುಯಲ್ ಕಮರ್ಷಿಯಲ್ ಸಿನಿಮಾನ ನಾನು ನೋಡಿರುವಂತದ್ದನ್ನೇ ಮ್ಯಾಕ್ಸ್ ಆಗಿರುವಂತದ್ದು. ಲಾಸ್ಟ್ ಅಪ್ಡೇಟ್ ಬಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಯಾಕೆಂದ್ರೆ ಶಿವಣ್ಣ ಅವರ ಅಪ್ಡೇಟ್ ಆಗಿರುವಂತದ್ದು. ಅವರ ಮೂವಿ ಲೈನ್ ಅಪ್ಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಮಾಡ್ಬೇಕಾಗುತ್ತೆ. ಆದ್ರೆ ಓರಿಯನ್ ಮಾಲ್ ಅಲ್ಲಿ January 1 ಅಂದ್ರೆ ನಾಳೆ ನ್ಯೂ ಇಯರ್ ದಿನ 50 ದಿನದ ಸೆಲೆಬ್ರೇಷನ್ ನಡೆಯುತ್ತಿದೆ. ಓರಿಯನ್ ಮಾಲಿಗೆ ವಿಸಿಟ್ ಕೊಡಿ 2:30ಗೆ. ನಿಮಗೆಲ್ಲರಿಗೂ ಶಿವಣ್ಣ ಅವ್ರ ಜೊತೆ ಮೂವಿ ನೋಡುವಂತ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಗೈಸ್ ಇದಿಷ್ಟು ನನಗೆ ಹೇಳಕ್ಕಿದೆ. ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ಇಷ್ಟು ನಿಮಗೆ ವಿಡಿಯೋ ಕಲೆಕ್ಟ್ ಮಾಡಿ ಶೇರ್ ಮಾಡಿ. ಚಾನಲ್ ಸುಲಭ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.